ಎಲ್ಲರಿಗೂ ಮುಂಜಾನೆಯ ಶುಭಾಶಯವನ್ನು ಹೇಳುತ್ತಾ ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮ ಏನೆಂದರೆ ಅರ್ಥ ಅಮೃತ ವಿಚಾರಧಾರೆಗಳು. ಎಲ್ಲ ಗಣ್ಯಮಾನರಿಗೂ ಮುಂಜಾನೆಯ ಶುಭೋದಯಗಳು. ಬರೀ ಯಶಸ್ಸಿನ ಕಥೆಗಳನ್ನಷ್ಟೇ ಓದಬೇಡಿ, ಯಶಸ್ಸಿನ ಕಥೆಗಳಿಂದ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತವೆ. ಸೋಲಿನ ಕಥೆಗಳನ್ನು ಓದಿ ನಿಮಗೆ ಯಶಸ್ವಿಯಾಗಲು ಕೆಲವು ಉತ್ತಮ ವಿಚಾರಗಳು ಸಿಗುತ್ತವೆ ಎಂದು APJ ಅಬ್ದುಲ್ ಕಲಾಂ ರವರು ಅದ್ಭುತವಾದ ಹಿತನುಡಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಸುಂದರ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ವಿಶ್ವವೆಲ್ಲ ಒಂದು ಗೂಡು, ವಿಶ್ವದೊಡನೆ ಒಂದು ಗೂಡು, ಒಮ್ಮೆ ನೀ ಬಂದು ನೋಡು ನಮ್ಮ ಅರ್ಥ ಅಮೃತ ವಿಚಾರಧಾರೆಗಳ ಕಾರ್ಯಕ್ರಮಕ್ಕೆ. ಸಂಭ್ರಮದಿಂದ ಬಂದು ಅತಿ ಉತ್ಸಾಹದಿಂದ ವೀಕ್ಷಿಸುತ್ತಿರುವ ತಮ್ಮನೆಲ್ಲರಿಗೂ ಶರಣಾರ್ಥಿಗಳು. ಪ್ರಥಮವಾಗಿ ಕವಿಗೆ ಕಲ್ಪನೆ ಇಂಪು, ಕಲಾವಿದನಿಗೆ ಕೆತ್ತನೆ ಇಂಪು, ಹಾಡುಗಾರನಿಗೆ ಧ್ವನಿ ಇಂಪು, ನಮ್ಮ ಈ ಕಾರ್ಯಕ್ರಮಕ್ಕೆ ದೇವರ ಅನುಗ್ರಹ ಇಂಪು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನನ್ನ ಸಹೋದರಿಯಾದ ಚಂದನಾ ಕೆಂಗನಾಳ್. ಗಣನಾಯಕಾಯ ಗಣದೈವತಾಯ ಗಣಾಧೀಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಅತ್ಯಂತ ಭಾವಭಕ್ತಿಯಿಂದ ದೇವರ ನಾಮಸ್ಮರಣೆ ಮಾಡಿದ ನನ್ನ ಸಹೋದರಿ ಚಂದನಾ ಕೆಂಗನಾಳ್ ಅವರಿಗೆ ತುಂಬು ಹೃದಯ ಧನ್ಯವಾದಗಳು. ಜಗತ್ತು ತುಂಬಿದೆ ಮಾನವರಿಂದ, ಸಮುದ್ರ ತುಂಬಿದೆ ನೀರಿನಿಂದ, ಆಕಾಶ ತುಂಬಿದೆ ನಕ್ಷತ್ರಗಳಿಂದ, ಈ ಭವ್ಯ ವೇದಿಕೆ ತುಂಬಿದೆ ಗಣ್ಯಾದಿ ಗಣ್ಯರಿಂದ. ಈ ಗಣ್ಯಾದಿ ಗಣ್ಯರನ್ನು ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲಾ ಗಣ್ಯಮಾನರಿಗೆ ಪುಷ್ಪ ವಿತರಿಸುವ ಕಾರ್ಯಕ್ರಮವನ್ನು ಇದನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾಳೆ ನನ್ನ ಸಹೋದರಿಯಾದ ಬೌರಮ್ಮ ಹಿರೇಕುರ್ಬರ್. ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರಿವಿರದ ಅರಿವರ ಮಾತಿಗೆ ಅರಿತಿರುವ ನೀನು, ಅರಿತರೂ ಅರಿತಲ್ಲದವನ ಹಾಗಿರುವುದೇ ಅರಿವು. ಅರಿವು ಎಂಬ ಪದಕ್ಕೆ ಅರ್ಥವನ್ನು ನೀಡುವ ಎಲ್ಲ ಗುರುಗಳಿಗೆ ಸ್ವಾಗತ. ಮೊದಲನೆಯದಾಗಿ ಅರ್ಥಶಾಸ್ತ್ರ ವಿಭಾಗದ ಅರ್ಥ ಅಮೃತ ವಿಚಾರಧಾರೆಗಳು ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ RH ರಮೇಶ್ ಗುರುಗಳಿಗೆ ನನ್ನ ಸಹೋದರನಾದ ಆಕಾಶ್ ಪಾಟೀಲ್ ಅವರಿಂದ ಪುಷ್ಪಾರ್ಪಣೆ. ಆಕಾಶ್ ಪಾಟೀಲ್ ಸಹೋದರನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಸುರೇಖಾ ವಾರದ್ ಮೇಡಮ್ ಅವರಿಗೆ ಸುಹಾಸಿನಿ ಮಡಸ್ನಾಳ್ ಸಹೋದರಿಯಿಂದ ಪುಷ್ಪಾರ್ಪಣೆ.
ಪುಷ್ಪಾರ್ಪಣೆ ನೀಡಿದ ಸಹೋದರಿಯರಿಗೆ ಧನ್ಯವಾದಗಳು. ಈಗ ಅದೇ ರೀತಿಯಾಗಿ IQAC ವಿಭಾಗದ ಮುಖ್ಯಸ್ಥರಾದ ಸಿರಿಯನ್ ಸುಲ್ತಾನ್ ಇನಾಮ್ದಾರ್ ಮೇಡಮ್ ಅವರಿಗೆ ರೋಷನ್ ನದಾಫ್ ಸಹೋದರಿಯಿಂದ ಪುಷ್ಪಾರ್ಪಣೆ. ಶಾಸ್ತ್ರದ ವಿಭಾಗದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಗಮಿಸಿದವರಿಗೆ ಮೊದಲು ಸ್ವಾಗತ ಸುಸ್ವಾಗತ. ಈಗ ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ರಾಜಲಕ್ಷ್ಮಿ ಮೇಡಮ್ ಅವರಿಗೆ ಕಮಲಾ ಪೂಜಾರಿಯಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ನೀಡಿದ ಸಹೋದರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕನ್ನಡದ ವಿಭಾಗದ ಮುಖ್ಯಸ್ಥರಾದ ರಮೇಶ್ ಕತ್ತಿ ಗುರುಗಳಿಗೆ ಆಕಾಶ್ ಭಾಮಣೆ ಸಹೋದರಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ನೀಡಿದ ಸಹೋದರನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇತಿಹಾಸದ ಮುಖ್ಯಸ್ಥರಾದ ಕಿರಣ್ ಸರ್ ಅವರಿಗೆ ರಾಹುಲ್ ಮಡ್ಡಿಮನಿ ಸಹೋದರನಿಂದ ಪುಷ್ಪಾರ್ಪಣೆ. ಮುಖ್ಯಸ್ಥರಾದ ಸೋಶಾಲಜಿ ವಿಭಾಗದ ಮುಖ್ಯಸ್ಥರಾದ ಮುದ್ದೆಬಿಹಾಳ್ ಸರ್ ಅವರಿಗೆ ಆಕಾಶ್ ಪಾಟೀಲ್ ಸಹೋದರನಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ನೀಡಿದ ಸಹೋದರನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ವಿಜಯ್ ಮಾಂತೇಶ್ ದೇವರ್ ಗುರುಗಳಿಗೆ ಅನಿಲ್ ಮಾಷಾಳ್ ಸಹೋದರನಿಂದ ಪುಷ್ಪಾರ್ಪಣೆ. ಅದೇ ರೀತಿಯಾಗಿ ಭಾರತಿ ಕನ್ನೋಡ್ ಕಂಪ್ಯೂಟರ್ ಸೈನ್ಸ್ ಮೇಡಮ್ ಅವರಿಗೆ ಚಂದನಾ ಕೆಂಗನಾಳ್ ಸಹೋದರಿಯಿಂದ ಪುಷ್ಪಾರ್ಪಣೆ. ಈಗ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಕವೀಂದ್ರ ಕುಮಾರ್ ಗುರುಗಳಿಗೆ ಮಲ್ಲಿಕಾರ್ಜುನ್ ರಾಜಂಗಲ್ ಸಹೋದರನಿಂದ ಪುಷ್ಪಾರ್ಪಣೆ. ಈಗ ಅದೇ ರೀತಿಯಾಗಿ JS ಮಣಿಕಾರ್ ಗುರುಗಳಿಗೆ ಅನಿಲ್ ಮಾಷಾಳ್ ಸಹೋದರನಿಂದ ಪುಷ್ಪಾರ್ಪಣೆ. ಅದೇ ರೀತಿಯಾಗಿ ಸತೀಶ್ ಗುರುಗಳಿಗೆ ನಮ್ಮ ಕಾಲೇಜಿನ ಆಕಾಶ್ ಪಾಟೀಲ್ ಸಹೋದರನಿಂದ ಪುಷ್ಪಾರ್ಪಣೆ. ಮೇಡಮ್ ಅವರಿಗೆ ಭಾಗ್ಯಶ್ರೀ ಡೊಳ್ಳಿ ಸಹೋದರಿಯಿಂದ ಪುಷ್ಪಾರ್ಪಣೆ. ಧನ್ಯವಾದಗಳು. ಹೂಗುಚ್ಛವನ್ನು ಸ್ವೀಕರಿಸಿದವರಿಗೂ ಹಾಗೂ ನೀಡಿದವರಿಗೂ ನಡೆಸಿಕೊಟ್ಟ ನನ್ನ ಸಹೋದರಿ ಬೌರಮ್ಮ ಹಿರೇಕುರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಫೋಟೋ ಪೂಜೆ ಮಾಡುವುದರ ಮೂಲಕ ಉದ್ಘಾಟಿಸಬೇಕೆಂದು ಎಲ್ಲ ಗಣ್ಯಮಾನರಲ್ಲಿ ಕೇಳಿಕೊಳ್ಳುತ್ತೇನೆ. ನೀರು ಹಾಕುವುದರ ಮುಖಾಂತರ.
ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಗಣ್ಯಮಾನ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾದ ಶಿಕ್ಷಕರ ಮಾರ್ಗದರ್ಶನದ ಮಾತುಗಳು. ಪ್ರಾಸ್ತಾವಿಕ ನುಡಿ. ಅರ್ಥಶಾಸ್ತ್ರ ವಿಭಾಗದ ಮುಖ್ಯ ಉಪನ್ಯಾಸಕರಾದ ಕವೀಂದ್ರ ಕುಮಾರ್ ಚಾಬುಕ್ ಸರ್ ಗುರುಗಳಿಗೆ ವಾಸ್ತವಿಕ ನುಡಿಯನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪ್ರಾಚಾರ್ಯರೇ ಹಾಗೂ ಎಲ್ಲ ವಿಭಾಗದ ಮುಖ್ಯಸ್ಥರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಗುರುಗಳೇ ಹಾಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ಈ ಅರ್ಥ ಅಮೃತ ವಿಚಾರಧಾರೆಗಳು ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹೇಳಬೇಕಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಅಡಿಕೆ ಸರ್, ನಮ್ಮ ಗುರುಗಳು. ಯಾಕಂದ್ರೆ ಈ ವಿಚಾರನ ಬಂದಿದ್ದೆ ನಮ್ಮ ಸರಿಂದ. ಎಲ್ಲ ಕಾಲೇಜ್ಗಳಲ್ಲಿ ಅಸೈನ್ಮೆಂಟ್ ಬರಿತೀವಿ, ಇಂಟರ್ನಲ್ ಟೆಸ್ಟ್ ಮಾಡ್ತೀವಿ, ಅವುಗಳನ್ನು ಕೊನೆಯದಾಗಿ ಪ್ರಾಚಾರ್ಯರಿಗೆ ಸಬ್ಮಿಟ್ ಮಾಡಬೇಕು. ಬೇಕಾದ್ರೆ ನೋಡ್ರಿ, ನೀವು ಇಂಟರ್ನಲ್ ಅಸೆಸ್ಮೆಂಟ್ ಮೇಲೆ ಪ್ರಾಚಾರ್ಯರ ಸಿಗ್ನೇಚರು ಐತಿ. ಆದರೆ ಅದು ಯಾವ ಕಾಲೇಜ್ ಒಳಗೂ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ನಾವು ಅಧಿಕೃತವಾಗಿ ಕಾರ್ಯಕ್ರಮದ ಮೂಲಕ ಜಾರಿಗೆ ತರಬೇಕಂತೇಳಿ ನಮ್ಮ ಸರ್ ತಲೆ ಒಳಗೆ ಐಡಿಯಾ ಬಂತು. ಅದಕ್ಕಾಗಿ ಅದನ್ನು ವಿಶೇಷವಾಗಿ ಮಾಡಬೇಕು, ಒಂದು ಕಾರ್ಯಕ್ರಮದ ಮೂಲಕನೇ ಮಾಡ್ಬೇಕಂತೇಳಿ ಆ ವಿಚಾರವನ್ನು ಬಂದಾಗ ನಾವೇನು ಮಾಡಿದ್ವಿ, ಇಂಟರ್ನಲ್ ಅಂತೂ ನಾವು ಚೆಕ್ ಮಾಡಿರ್ತೀವಿ. ಇನ್ನು ನಿಮ್ಮ NEP ಸಬ್ಜೆಕ್ಟ್ ಇರೋದ್ರಿಂದ ಪ್ರತಿಯೊಬ್ಬರು ಸೆಮಿನಾರನ್ನು ಮಾಡಲೇಬೇಕು. ಅದಕ್ಕೆ 10 ಮಾರ್ಕ್ಸ್ಗಳು ಅದಾವೆ. ನೀವು ಯಾರು ಸೆಮಿನಾರ್ ಮಾಡ್ತೀರಿ ಅವ್ರಿಗೆ ಅಷ್ಟು ಮಾರ್ಕ್ಸ್ ಬರ್ತಾವೆ. ಯಾಕಂದರೆ ನಿಮ್ಮೆಲ್ಲರಿಗೂ ಆ ಸ್ಟೇಜ್ ಕರೇಜ್ಗಳು ಬರಬೇಕು ಅಂಥೇಳಿ ಏನು ಮಾಡಿದ್ದಾರೆ, ಸೆಮಿನಾರನ್ನು ಇಟ್ಟಿದ್ದಾರೆ. ಪ್ರತಿಯೊಬ್ಬರು ಸೆಮಿನಾರ್ ಮಾಡಬೇಕು. ಅದೇ ವಿಚಾರವನ್ನು ಇಟ್ಕೊಂಡು ಏನು ಮಾಡಿದ್ರಿ ನಮ್ಮ ಸರ್, ಕ್ಲಾಸ್ನಲ್ಲಿ ಆಲ್ರೆಡಿ ಸೆಮಿನಾರನ್ನು ಮಾಡಿದ್ದಾರೆ. ಇನ್ನೂ ಕೆಲವೊಬ್ಬರು ಮಾಡೋರು ಇದ್ದಾರೆ. ಯಾಕಂದರೆ ಇನ್ನೂ 10 ದಿನಗಳ ಬಾಕಿ ಅದಾವೆ. ಆಲ್ಮೋಸ್ಟ್ ಒಂದು 60% ಮಾಡಿದ್ದಾರೆ. ಇನ್ನೂ ಒಂದು 40% ಮಾಡಬೇಕು. ಆ ಸೆಮಿನಾರ್ಗಳನ್ನು ಎಲ್ಲೂ ಏನು ಮಾಡಿದ್ದಾರೆ, ಟೈಪ್ ಮಾಡಿ ಪ್ರಿಂಟ್ ಹಾಕಿಸಿ ಆ ಸೆಮಿನಾರನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ ಒಪ್ಪಿಸುವಂಥ ಈ ಕಾರ್ಯಕ್ರಮವೇ ಅರ್ಥ ಅಮೃತ ವಿಚಾರಧಾರಿಗಳು ಅಂತ ಹೇಳ್ಬೋದು. ಈ ಟೈಟಲನ್ನು ಹೇಗೆ ಬಂತು ಅಂದ್ರೆ, ಮೊದಲನೇದಾಗಿ ಕಾರ್ಯಕ್ರಮ ಏನೋ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಈ ಕಾರ್ಯಕ್ರಮಕ್ಕೆ ಏನು ಟೈಟಲ್ ಇಡಬೇಕು ಅಂಥೇಳಿ ಗೊಂದಲ ಸೃಷ್ಟಿ ಆಯಿತು. ಏನು ಅಸೈನ್ಮೆಂಟ್ ಸಬ್ಮಿಟ್ ಅಂತ ಇಡೋಣ ಅಂಥೇಳಿ ಬೇಡ, ಅದಕ್ಕೊಂದು ಕಾರ್ಯಕ್ರಮಕ್ಕೆ ಒಂದು ಟೈಟಲ್ ಇದ್ರೇ ಚಂದ ಅಂತ ಏನು ಮಾಡಿದ್ವಿ, ಸರು ನಾವು ಡಿಸ್ಕಷನ್ ಮಾಡಿದ್ವಿ. ಅಷ್ಟು ಪ್ಲ್ಯಾನ್ ಸರಿಯಾದ ಏನ್ರಿ ವರ್ಡ್ ಬರಲಿಲ್ಲ ನಮಗೆ. ಆಮೇಲೆ ಮತ್ತೆ ನಮ್ಮ ಮೇಲಾಧಿಕಾರಿಗಳು ಪ್ರಾಚಾರ್ಯರ ಕಡೆ ಹೋದ್ವಿ. ಆವಾಗ ಪ್ರಾಚಾರ್ಯರು ನಮಗೆ ಈ ಟೈಟಲನ್ನು ಕೊಟ್ಟರು, ಅರ್ಥ ಅಮೃತ ವಿಚಾರಧಾರೆಗಳು. ಆ ಟೈಟಲ್ ಕೇಳಿದ ಮೇಲೆ ನಮಗನ್ನಿಸ್ತು ಭಾರಿ ಐತಿ ಟೈಟಲ್. ಇಲ್ಲಿ ಫಸ್ಟ್ನೇದಾಗಿ ಬರ್ತಕ್ಕಂಥದ್ದೇ ಅರ್ಥ. ಅರ್ಥ ಅಂದರೆ ನೀವೆಲ್ಲರೂ ಅಂತೀರಿ ಮೀನಿಂಗ್ ಅಂತೀರಿ. ನಮ್ಮ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಹೇಳ್ತಾರೆ ಅರ್ಥ ಅಂದ್ರೆ ಹಣ, ಹೌದಾ? ಈ ರೀತಿಯಾಗಿ ಅರ್ಥ ಅಮೃತ ವಿಚಾರಧಾರೆಗಳು. ಆ ವಿಚಾರಧಾರೆಗಳು ಯಾವಂದ್ರೆ ನೀವೆಲ್ಲ ಪ್ರೆಸೆಂಟ್ ಮಾಡಿದ್ರಲ್ಲ ಸೆಮಿನಾರ್ಸ್ಗಳಲ್ಲಿ, ಅಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಳವಡಿಸ್ಕೊಂಡ್ರೆ ಅಂದ್ರೆ ಅದನ್ನು ಅಮೃತಕ್ಕೆ ಸಮಾನ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಅಮೃತವನ್ನು ಕುಡಿದ್ರೆ ಸಾವು ದೂರ ಆಗ್ತೈತಿ. ಹಾಗೆ ಅರ್ಥಶಾಸ್ತ್ರದ ವಿಚಾರಗಳನ್ನು ನಾವೇನಾದರೂ ಅಳವಡಿಸ್ಕೊಂಡ್ವಿ ಅಂದ್ರೆ ಜೀವನದಲ್ಲಿ ಏನು ಮಾಡ್ತೀವಿ, ಜೀವನವನ್ನು ಸಾಗಿಸೋಕೆ ನಮಗೆ ಸುಲಭ ಆಗ್ತೈತಿ. ಯಾಕಂದ್ರೆ ನಾವು ಇಲ್ಲಿ ಓದೋದೇ ಹಣ, ಬ್ಯಾಂಕು, ಜೀವನ ನಿರ್ವಹಣೆ ಅಥವಾ ವ್ಯವಹಾರ ಜ್ಞಾನ. ಆ ಕಾರಣಕ್ಕಾಗಿ ಈ ಟೈಟಲ್ ಕೊಟ್ಟರು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ನನಗಿಂತ ಹೆಚ್ಚಾಗಿ ಪ್ರಾಚಾರ್ಯರು ಅದರ ಬಗ್ಗೆ ಅಧ್ಯಕ್ಷರ ನುಡಿ ಹೇಳುವಾಗ ಮತ್ತೆ ಹೇಳ್ತಾರೆ. ಇಷ್ಟು ಈ ಕಾರ್ಯಕ್ರಮದ ಪ್ರಸ್ತಾವ ನುಡಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಗುಮ್ಮುಖದ ಸರದಾರರು, ಮುಗುಳ್ನಗೆಯ ಒಡೆಯರು ನಮ್ಮ ಕವೀಂದ್ರ ಕುಮಾರ್ ಚಾಬುಕ್ ಸವಾರ್ ಗುರುಗಳು ವಾಸ್ತವಿಕ ನುಡಿಯನ್ನು ಅತ್ಯಂತ ಸುಮಧುರವಾಗಿ ಮತ್ತು ಅರ್ಥಗರ್ಭಿತವಾಗಿ ಹೇಳಿದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು, ಹಣ ದೊಡ್ಡದಲ್ಲ, ಗುಣ ದೊಡ್ಡದು ಎಂದು ಹೇಳುತ್ತಾ ಈ ವಿಚಾರಗೋಷ್ಠಿಯ ಕಿರು ಪುಸ್ತಕದ ಅಂದರೆ ಅರ್ಥ ಅಮೃತ ವಿಚಾರಧಾರೆಗಳು ಅಂದರೆ ಅರ್ಥಶಾಸ್ತ್ರದ ವಿಭಾಗದಿಂದ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯವನ್ನು ತೆಗೆದುಕೊಂಡು ಒಂದು ಪುಸ್ತಕದ ಪರಿಪಕ್ವತೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಮೂಡಿಸಬೇಕು. ಮತ್ತು ನಮ್ಮ ಅಡ್ಕೇಳ್ ಸರು ಇದಕ್ಕೆ ಹೀಗೆ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲರಿಗೂ ಒಂದೊಂದು ವಿಷಯವನ್ನು ಕೊಟ್ಟು ಮಾಡಿಕೊಡಲು ಹೇಳಿದ್ದರು. ಅದೇ ರೀತಿಯಾಗಿ ಈ ಒಂದು ನಮ್ಮ ಕಾಲೇಜಿನ ಕಿರುಪುಸ್ತಕವನ್ನು ಪ್ರಥಮ ಬಾರಿಗೆ ಪ್ರಾಂಶುಪಾಲರಾದಂಥ RH ರಮೇಶ್ ಗುರುಗಳವರಿಗೆ ಆಕಾಶ್ ಪಾಟೀಲ್ ರವರಿಂದ ಕೊಡಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿಚಾರಗೋಷ್ಠಿಯ ಕಿರುಪುಸ್ತಕವನ್ನು
ಸ್ವೀಕರಿಸಿದ ಪ್ರಾಂಶುಪಾಲ್ RH ರಮೇಶ್ ಗುರುಗಳಿಗೂ ಹಾಗೂ ನನ್ನ ಸಹೋದರನಾದ ಆಕಾಶ್ ಪಾಟೀಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಕಿರಣ್ ಸರ್ ಅವರಿಗೆ ರಾಹುಲ್ ಮಡ್ಡಿಮನಿಯವರಿಂದ ಕಿರುಪುಸ್ತಕ ಕಾಣಿಕೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಾಣಿಜ್ಯ ವಿಭಾಗದ ಮುಖ್ಯಸ್ಥೆಯಾದ ರಾಜ್ಯಲಕ್ಷ್ಮಿ ಮೇಡಮ್ ರವರಿಗೆ ಸರಸ್ವತಿ ಮಾನೆಯವರಿಂದ ಕಿರುಪುಸ್ತಕ ಕಾಣಿಕೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿಚಾರಗೋಷ್ಠಿಯ ಕಿರುಪುಸ್ತಕವನ್ನು ಸ್ವೀಕರಿಸಿದ ವಾಣಿಜ್ಯ ವಿಭಾಗದ ರಾಜ್ಯಲಕ್ಷ್ಮಿ ಮೇಡಮ್ ಹಾಗೂ ಸರಸ್ವತಿ ಮಾನೆ ನನ್ನ ಸಹೋದರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಶಿಕ್ಷಕರಾದ GS ಮಡ್ಕಾಡ್ ಸರ್ ಅವರಿಗೆ ಅಂಜಲಿ ನಾಗ್ರ ಅವರಿಂದ ಹಾಗೆ ಇನ್ನೋರ್ವ ಶಿಕ್ಷಕರಾದ ಸುರೇಖಾ ಭಾರತ್ ಮೇಡಮ್ ರವರಿಗೆ ಅಂಜಲಿ ನಾಗ್ರ ಅವರಿಂದ ಕಿರುಪುಸ್ತಕವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿಚಾರಗೋಷ್ಠಿಯ ಕಿರುಪುಸ್ತಕವನ್ನು ಸ್ವೀಕರಿಸಿದ ಸುರೇಖಾ ಭಾರತ್ ಮೇಡಮ್ ಹಾಗೂ ನನ್ನ ಸಹೋದರಿಯಾದ ಅಂಜಲಿ ನಾಗ್ರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಕನ್ನಡ ವಿಭಾಗದ ಮುಖ್ಯಸ್ಥರಾದ ರಮೇಶ್ ಕತ್ತೀರವರಿಗೆ ಸುಷ್ಮಿತಾ ಗುಂಜುಟಿಗೆಯವರಿಂದ ಕಿರುಪುಸ್ತಕವನ್ನು ಕೊಡಬೇಕೊಳ್ಳುತ್ತೇನೆ. ವಿಚಾರಗೋಷ್ಠಿಯ ಕಿರುಪುಸ್ತಕವನ್ನು ಸ್ವೀಕರಿಸಿದ ರಮೇಶ್ ಕತ್ತಿ ಗುರುಗಳಿಗೂ ಹಾಗೂ ನನ್ನ ಸಹೋದರಿ ಸುಷ್ಮಿತಾ ಗುಂಜುಟಿಗೆ ಸಹೋದರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನೋರ್ವ ಇಂಗ್ಲಿಷ್ ಉಪನ್ಯಾಸಕರಾದ ಸಿರಿಯಾ ಸುಲ್ತಾನ್ ಇನಾಮ್ದಾರ್ ICQ ವಿಭಾಗದ ಮುಖ್ಯಸ್ಥರಿಗೆ ಮಾಹಿಯಾ ಶೇಖ್ ರವರಿಂದ ಕಿರುಪುಸ್ತಕ ಕಾಣಿಕೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಸೋಸಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಮುದ್ದ್ಯಾಳ್ ಬಿಹಾರ್ ಸರ್ ಅವರಿಗೆ ಚಂದನಾ ಕೆಂಗನಾಳ್ ಅವರಿಂದ ಕಿರುಪುಸ್ತಕ ಕಾಣಿಕೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಖ್ಯಸ್ಥರಾದ ಭಾರತಿ ಕನ್ನೊಳ್ಳಿ ಶಿಕ್ಷಕಿಯರಿಗೆ ಅಂಬಿಕಾ ಡಂಗಿಯವರಿಂದ ಕಿರುಪುಸ್ತಕವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವೀಕರಿಸಿದ ಭಾರತಿ ಕನ್ನೊಳ್ಳಿ ಶಿಕ್ಷಕರಿಗೂ ಹಾಗೂ ನನ್ನ ಸಹೋದರಿಯಾದ ಚಂದನಾ ಕೆಂಗನಾಳವರಿಗೂ ತುಂಬು ಹೃದಯದ ಧನ್ಯವಾದಗಳು. ಇನ್ನೋರ್ವ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಭಾರತಿ ಹೊನ್ವಾಡ್ ಶಿಕ್ಷಕಿಯರಿಗೆ ಶ್ರೀದೇವಿ ಒಡಬಡಿಗೆ ಅವರಿಂದ ಕಿರುಪುಸ್ತಕವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಿರುಪುಸ್ತಕವನ್ನು ಸ್ವೀಕರಿಸಿದ ಭಾರತಿ ಹೊನ್ವಾಡ್ ಶಿಕ್ಷಕಿಯರಿಗೂ ಹಾಗೂ ಶ್ರೀದೇವಿ ಒಡಬಡಿ ನನ್ನ ಸಹೋದರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇನ್ನೋರ್ವ ಶಿಕ್ಷಕರಾದ ಕವಿಂದ್ರ ಕುಮಾರ್ ಚಾಬುಕ್ ಸವರ್ ಗುರುಗಳವರಿಗೆ ಭಾಗ್ಯಶ್ರೀ ಗುಂಜುಟಿಗೆ ಅವರಿಂದ ಕಿರುಪುಸ್ತಕವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎರಡು ಕಿರುಪುಸ್ತಕ ಉಳಿದಿರುವ ಕಾರಣ RH ರಮೇಶ್ ಪ್ರಾಂಶುಪಾಲರಿಗೆ ಭಾಗ್ಯಶ್ರೀ ಹೊನಗೌಡ ಅವರು ಕಿರುಪುಸ್ತಕವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಇನ್ನೊಂದು ಕಿರುಪುಸ್ತಕವಾದ
ಆಕಾಶ್ ಬ್ರಾಹ್ಮಣೆಯವರು ಬಂದು ನಮ್ಮ ಪ್ರಾಂಶುಪಾಲರಾದ RH ರಮೇಶ್ ಗುರುಗಳಿಗೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರೆಗೂ ವಿಚಾರಗೋಷ್ಠಿಯ ಕಿರುಪುಸ್ತಕವನ್ನು ಸ್ವೀಕರಿಸಿದವರಿಗೂ ಹಾಗೂ ಕೊಟ್ಟಂತ ನನ್ನ ಸಹೋದರ ಸಹೋದರಿಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಅಧ್ಯಕ್ಷರ ನುಡಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ ಪ್ರಾಂಶುಪಾಲರಾದ RH ರಮೇಶ್ ಗುರುಗಳು ಅಧ್ಯಕ್ಷ ನುಡಿಯನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ವೇತಾ ಹುಲ್ಲು. ಎಲ್ಲರಿಗೂ ನಮಸ್ಕಾರ. ಸಾಧನೆಗೆ ಅಸಾಧ್ಯವಾಗುವುದಿಲ್ಲ, ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಏನು ಬೇಕಾದ್ರೆ ಸಾಧಿಸ್ತು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿಯಾ ಈ ಸುಂದರ ದಿನದ ಬಹುದಿನದ ಕನಸು ಚಿಗುರೊಡೆದಿದೆ. ಅದಕ್ಕೆ ಕಾರಣ ಅರ್ಥಶಾಸ್ತ್ರ ವಿಭಾಗದ ಒಂದು ನೈಪುಣ್ಯ ವಿಶೇಷ ಕೂಲಂಕುಷವಾದ ಒಂದು ವಿಚಾರಗಳನ್ನು ಇಟ್ಕೊಂಡು ಕಾಲೇಜನ್ನು ಹೀಗೂ ಪ್ರಗತಿ ಮಾಡ್ಬೋದು. ಒಂದಿಷ್ಟು ವಿದ್ಯಾರ್ಥಿಗಳನ್ನು ಸ್ಟೇಜ್ ಮೇಲೂ ಕಳಿಸ್ಬೋದು, ಹೊಸ ಹೊಸ ವಿಚಾರಗಳನ್ನು ವಿದ್ಯಾರ್ಥಿಗಳನ್ನು ಬಿತ್ಬೋದು, ಒಂದಿಷ್ಟು ಶಿಕ್ಷಕರಿಗೆ ಜವಾಬ್ದಾರಿನೂ ಕೊಡ್ಬೋದು. ಒಂದೇ ವೇದಿಕೆಯಲ್ಲಿ ಹಲವಾರು ವಿಚಾರಗಳು. ಈ ವಿಚಾರ ಮಾಡಿದಂಥ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರ ಜಗದೀಶ್ ಅವರೇ ಹಾಗೂ ಕವೀಂದ್ರ ಕುಮಾರ್, ಭಾರತೀಯ ನೋಡ್ ಮೇಡಮ್ ಅವರೇ, ಹಾಗೆ ನನ್ನ ವೇದಿಕೆ ಮೇಲಿರ್ತಕ್ಕಂಥ ನನ್ನೆಲ್ಲ ಸೋದರಿ ಮಿತ್ರರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕೆಲಸಕ್ಕೆ ಬೇಕಾಗಿದ್ದು ಎರಡು ಅಂಶ, ಒಂದು ಪ್ರೋತ್ಸಾಹ, ಇನ್ನೊಂದು ಮೆಚ್ಚುಗೆ. ಒಬ್ಬ ಸಾಮಾನ್ಯನನ್ನು ಅಸಾಮಾನ್ಯನ ಮಾಡುತ್ತೆ. ಇಲ್ಲಿ ನಮ್ಮ ಕಾಲೇಜಲ್ಲಿ ನಾವು ಮಾಡಿದ್ದು ಅಷ್ಟೇ, ಒಂದು ಪ್ರೋತ್ಸಾಹ, ಇನ್ನೊಂದು ಮೆಚ್ಚುಗೆ. ಪ್ರೋತ್ಸಾಹ ಯಾವಾಗ ಕೊಡಬೇಕು ಅಂದರೆ ಕೆಲಸಕ್ಕಿಂತ ಮುಂಚಿತ ಕೊಡಬೇಕು. ಮಡ್ಕಾಳ್ ಸರ್ ಬಂದು ಹೇಳಿದ್ರು, ಸರ್ ಹಿಂಗೊಂದು ಇಂಟರ್ನಲ್ ಮಾರ್ಕ್ಸ್ನ ಒಂದು ಬುಕ್ಲೆಟ್ ಮಾಡಬೇಕು, ಮಾಡಪ್ಪ ನಿನ್ನ ಹತ್ರ ಎಲ್ಲದೂ ಆಗುತ್ತೆ, ಮಾಡು, ನಿನ್ನ ಟೀಮು ಸ್ಟ್ರಾಂಗ್ ಐತಿ, ಮಾಡು. ಇದು ಪ್ರೋತ್ಸಾಹ. ಇದಕ್ಕೆ ಎಲ್ಲಿ ಬರ್ತಿದ್ರು ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ, ಪ್ರೋತ್ಸಾಹ ಅಲ್ಲ, ಮಾಡ್ತೀವಿ, ಮಾಡು, ಆಗುತ್ತೆ. ಈ ಪ್ರೋತ್ಸಾಹ ನಮ್ಮ ಕಾಲೇಜಲ್ಲಿ ಎಲ್ಲ ಶಿಕ್ಷಕರಿಂದ, ಆಡಳಿತ ಮಂಡಳಿಯಿಂದ ಹಾಗೂ ಅಧಿಕಾರಿ ವರ್ಗದವರಿಂದ ಯಾವಾಗಲೂ ಇರುತ್ತೆ. ಇದು ಆದಮೇಲೆ, ಕಾರ್ಯಕ್ರಮ ಆದಮೇಲೆ ಇದು ನೋಡಿದ್ರೆ ಗೊತ್ತಾದ ನನಗೆ ಇದಕ್ಕೆ ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದರೂ ಕಡಿಮೆಯೇ. ಇಂಥದ್ದು ಮಾರ್ಗವನ್ನು ಹುಟ್ಟುಹಾಕುವ ಶಿಕ್ಷಕರು ಹೇಳೋದಲ್ಲ, ಮುಂದೆ ಗುರಿ ಹಿಂದೆ ಗುರು. ಇಂಥ ಗುರುಗಳಿದ್ದರೆ ನೀವೆಲ್ಲರ ಗುರಿ ನೀವು ಹೇಳಿದ್ರು, ನಿಮ್ಮ ಮನಸ್ಸಿನ ಇಚ್ಛೆಯ ಗುರಿ ನೀವು ತಲುಪ್ತೀರಿ. ಜೀವನದ ಸುಂದರ ಮೆಟ್ಲುಗಳನ್ನು ನೀವು ಕಾಣುತ್ತೀರಿ, ಕನಸಿನ ಸುಂದರದ ಬಾಗಿಲನ್ನು ನೀವು ತೆಗಿತೀರಿ. ಇದು ನೋಡಿದಾಗ ನನಗನ್ನಿಸ್ತು, ಎಲ್ಲ ವಿಚಾರಗಳು ಬೇರೆ ಬೇರೆ ಇದ್ದಾವೆ. ಹಲವಾರು ವಿದ್ಯಾರ್ಥಿಗಳು 5-5 ಜನ ಸೇರ್ಕೊಂಡು ಒಂದೊಂದು ವಿಚಾರಗಳನ್ನು ಮಂಡನೆ ಮಾಡಿದ್ದೀರಿ. ಇದನ್ನು ಓದಿದ್ರೆ ಶಿಕ್ಷಕರಿಗೆ ಜವಾಬ್ದಾರಿ ಎಷ್ಟಾಗುತ್ತೆ ಅಂದರೆ, ಒಬ್ಬ 5 ವಿದ್ಯಾರ್ಥಿ ಹೆಚ್ಚು ಕಮ್ಮಿ 500 ವಿದ್ಯಾರ್ಥಿಗಳ ವಿಚಾರವನ್ನು ಇದರಲ್ಲಿ ತುಂಬಿದ್ದಾನೆ. ಈಗ ನಾವು ಶಿಕ್ಷಕರು ಅತಿ ಹೆಚ್ಚಿನ ಜವಾಬ್ದಾರಿ ತಗೊಬೇಕು. ಈ ಒಂದು ಡಿಪಾರ್ಟ್ಮೆಂಟ್ ಆಗಿದೆ ಅಂತ ತಕ್ಷಣ ಇದನ್ನು ವಿ ಶುಡ್ ಟೇಕ್ ಆ್ಯಸ್ ಎ ಚಾಲೆಂಜ್ ಫಾರ್ ಡಿಫ್ರೆಂಟ್ ಟು ಅದರ್ಸ್. ಇವ್ರಿಗಿಂತ ನಾವು ಭಿನ್ನವಾಗಿದ್ದೀವಿ. ಹೇಳ್ತಾರೆ ವಿವಿಧತೆಯಲ್ಲಿ ಏಕತೆ. ವಿವಿಧ ಮಕ್ಕಳಿದ್ದಾವೆ, ಆದರೆ ನಮ್ಮಲ್ಲಿ ಏಕತೆ ಇರಬೇಕು. ಏಕತೆ ಅಂದರೆ ನಾವೆಲ್ಲರೂ GFCC ಇಂಡಿ, ನಾವು ವಿವಿಧತೆ, ನಮ್ಮ ಜ್ಞಾನ ವಿವಿಧವಾಗಿದೆ. ಆ ಎಲ್ಲ ಜ್ಞಾನಗಳನ್ನು ವಿಚಾರಧಾರೆಯಲ್ಲಿ ತುಂಬಿ ಈ ಹೇಳಿದವಲ್ಲ, ಅರ್ಥಶಾಸ್ತ್ರ ವಿಭಾಗದ ಇವತ್ತಿನ ಟೈಟ್ಲು ಅರ್ಥ ಅಮೃತ ವಿಚಾರಧಾರೆಗಳು. ನಿಮ್ಮಲ್ಲಿರ್ತಕ್ಕಂಥ ಅಮೃತವನ್ನು ಕಲಸಿ ವಿಚಾರ ಮಾಡಿ ಗುಣಪಡಿಸಿದರೆ ಈ ಸಮಾಜ ಸಾರ್ಥಕವಾಗುತ್ತೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ನಮ್ಮ ಕಾಲೇಜಿನಲ್ಲಿ ಆಗ್ತಾ ಇರಲಿ ಅಂತ ಹೇಳೋದ್ರ ಜೊತೆಗೆ ನಮ್ಮ ಪ್ರೋತ್ಸಾಹ, ಮೆಚ್ಚುಗೆ ಸದಾ ಎಲ್ಲ ಶಿಕ್ಷಕರಿಗೆ, ನನ್ನ ವಿದ್ಯಾರ್ಥಿ ವೃಂದಕ್ಕೆ ಯಾವಾಗಲೂ ಇರ್ತದೆ. ಇಂಥದ್ದು ಮಾಡೋದ್ರಿಂದ ಹೇಳ್ತಾರೆ, ಹೂವಿನಿಂದ ನಾವು ಸ್ವರ್ಗ ಕಂಡಂತೆ ಸರ್ವಜ್ಞ. ನಿಮ್ಮಿಂದನೇ ನಮ್ಮ ಕಾಲೇಜ್ ನ್ಯಾಕು A ಗ್ರೇಡ್ ಪಡೆಯುವಲ್ಲಿ ಯಾವುದೇ ಸಂಶಯವಿಲ್ಲ. ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಇದರಿಂದ ನಾವು ಪುನಶ್ಚೇತನರಾಗ್ತೀವಿ. ಚೇತನರಾಗ್ಬೋದು, ಯಾವಾಗಲೂ ಪುನಶ್ಚೇತನರಾಗಬೇಕು. ದಿನ ದಿನ ಹೊಸತನ್ನೇ ಮಾಡಬೇಕು. ಹೊಸತನ ನಮ್ಮಲ್ಲಿ ಏನು ಮಾಡುತ್ತಂದರೆ ಯೌವನವನ್ನು ಹುಟ್ಟಾಕತ್ತೆ, ಸೌಂದರ್ಯತೆಯನ್ನು ಜಾಸ್ತಿ ಮಾಡುತ್ತೆ. ಇದು ಪ್ರಕೃತಿಯ ನಿಯಮ. ಇಲ್ಲ ಅಂದರೆ ಶರ್ಟ್ ತೆಗೆದು ಬ್ಯಾಟ್ರಿ ಹೆಂಗೆ ಅವಾಗ ಡಲ್ಲಾಗಿ ಇರ್ತೀವಿ. ನಾವು ಯಾವಾಗಲೂ ವಿ ಆರ್ ದ ಯಂಗ್ ಅಂತ ತಿಳ್ಕೊಬೇಕು. ಸಮಾಜಕ್ಕೆ ಏನು ಕೊಡಬೇಕು, ನಮ್ಮ ಜ್ಞಾನವನ್ನು ಹೇಗೆ ಹಂಚಬೇಕು, ಎಲ್ಲರಿಗೂ ಬೇರೆ ಬೇರೆ ಜ್ಞಾನ ದೇವರು ಕಳಿಸ್ಬೇಕಾದ್ರೆ, ಸೃಷ್ಟಿ ಮಾಡ್ಬೇಕಾದ್ರೆ ಪ್ರತಿಯೊಂದಿಷ್ಟು ಜನಕ್ಕೆ ಎಲ್ಲರಿಗೂ ಅಷ್ಟೇ ಒಂದಿಷ್ಟು ಕಾರ್ಯಗಳನ್ನು ಕೊಟ್ಟೆ ಕಳಿಸಿರ್ತಾನೆ. ನಾವು ಇಲ್ಲಿ ಬಂದು ಯೋಚನೆ ಮಾಡಬೇಕು, ನಮಗೆ ಏನು ಕೊಟ್ಟಿದ್ದಾನೆ.
ಬರ್ದೇನು ಕಳಿಸಿರಲ್ಲ, ನಮ್ಮ ಜ್ಞಾನದಲ್ಲೇ ಹಾಕ್ಬಿಟ್ಟಿರ್ತಾನೆ. ನಾವೇನು ಮಾಡ್ತೀವಲ್ಲ ಎಲ್ಲ ಸಿದ್ಧಿ ಕಾರ್ಯಗಳೇ, ಈ ಸಮಾಜಕ್ಕೆ ಒಳ್ಳೆ ಕಾರ್ಯಗಳೇ, ಮಾಡುವ ಮನಸ್ಸಿರಬೇಕು. ಇವತ್ತು ನಿಮ್ಮ ಗುರುಗಳು ಇವರೆಲ್ಲ ಒಳ್ಳೆ ಮನಸ್ಸು ಮಾಡಿ ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರೆ ನನಗೆ ಭಾರಿ ಖುಷಿಯಾಗಿದೆ. ನನ್ನ ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ನನ್ನೆಲ್ಲ ಸಹೋದ್ಯೋಗಿರ ಮಿತ್ರರ ಪರವಾಗಿ ನಿಮ್ಮ ಎಕನಾಮಿಕ್ಸ್ ಅರ್ಥಶಾಸ್ತ್ರ ವಿಭಾಗಕ್ಕೆ ಅನಂತ ಅಭಿನಂದನೆಗಳು ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ತಮ್ಮ ಕಡೆಯಿಂದ ಆಗಿ ನಮ್ಮ ವಿದ್ಯಾರ್ಥಿಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರ್ಯಾಂಕ್ ಪಟ್ಟಿ ಇರ್ತಲ್ಲ ಅದರಲ್ಲಿ ಬರಬೇಕು. ಅವತ್ತು ರಮೇಶ್ ಸರ್ ಕನಸು ನನಸಾಗುತ್ತೆ. ಆ ದಿನಗಳನ್ನು ನಾನು ಕಾಯ್ತಾ ಇರ್ತೀನಿ. ಇಷ್ಟು ಮಾಡೋದ್ರಲ್ಲಿ ಅಷ್ಟು ದೊಡ್ಡದೇನಲ್ಲ. ಧ್ರುವತಾರೆ ಹೇಳಿದಂಗೆ ಸಾಧನೆಗೆ ಅಸಾಧ್ಯ ಯಾವುದು ಇಲ್ಲೇ ಇಲ್ಲ. ನಿಮ್ಮ ಮಕ ನೋಡಿದ್ರೆ ಹೇಳ್ತೀನಿ, ನಿಮ್ಗೆಲ್ಲರಿಗೂ ಸಾಧಿಸುವ ಛಲ ಭಾರಿ ಇದೆ. ಅದಕ್ಕೊಂದಿಷ್ಟು ಪ್ರೋತ್ಸಾಹ ನನ್ನ ಕಡೆಯಿಂದ ಯಾವಾಗಲೂ ಇರುತ್ತೆ. ಅದಕ್ಕೋಸ್ಕರ ಹೇಳಿದ್ರು ರಾಣಿ ಚೆನ್ನಮ್ಮದ ಆ ರ್ಯಾಂಕ್ ಅನ್ನೋ ಪಟ್ಟಿ ಒಳಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಹೆಸರು ಬರುತ್ತೆ, ಈ ವರ್ಷನೇ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಹಾಗಾಗಿ ದಯವಿಟ್ಟು ತಾವುಗಳೆಲ್ಲರೂ ಬರ್ತಕ್ಕಂತಹ ದಿನಗಳಲ್ಲಿ ನಿಮ್ಮ ಪರೀಕ್ಷೆಗಳು ಅತಿ ಹೆಚ್ಚು ಅಂಕ ತೆಗೀರಿ. ಅದ್ರ ಜೊತೆಗೆ ನಿಮ್ಮ ಜ್ಞಾನವನ್ನು ಹೆಚ್ಚು ಬೆಳೆಸ್ರಿ. ಇಂಥ ಹೇಳಿದವಲ್ಲ ಪುಸ್ತಕಗಳನ್ನು ಬರೀರಿ. ಆ ಬರೆಯುವಂಥ ಜ್ಞಾನವನ್ನು ಕೊಟ್ಟಂತಹ ನಿಮ್ಮೆಲ್ಲ ಶಿಕ್ಷಕರಿಗೂ ಎಲ್ಲ ನಿಮ್ಮ ವಿದ್ಯಾರ್ಥಿ ವೃಂದಕ್ಕೂ ನನ್ನ ಅನಂತ ಅಭಿನಂದನೆಗಳನ್ನು ಅರ್ಪಿಸಿ ನನಗೆ ಅವಕಾಶ ಕೊಟ್ಟಿದ್ದೆ ಧನ್ಯವಾದಗಳನ್ನು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಇನ್ನೊಂದು ಮಾತು ನೋಡಿ, ಇಷ್ಟು ದಿವಸ ನಾನು ಕೆಲವೊಂದಿಷ್ಟೇ ಮಕ್ಕಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೆ. ಕೆಲವೊಂದಿಷ್ಟು ಜನ ಮಾತ್ರ ಐಡೆಂಟಿಫೈ. ಶ್ವೇತಾ ಇವತ್ತೇ ನೋಡಿದ್ದು, ಎಕ್ಸಲೆಂಟ್ ಹೇಳ್ದಲ್ಲ. ಶ್ವೇತಾ ನೋಡಿದೆ, ಮತ್ತೆ ಇವರು ಚೆನ್ನಾಗಿ ಮಾತಾಡಿ ನೋಡ್ರಿ. ಒಂದು ಕಾರ್ಯಕ್ರಮ ಒಬ್ಬ ವ್ಯಕ್ತಿನೇ ತಿಳಿದಿದ್ದೆ. ಇಷ್ಟು ದಿವಸ ನನಗೆ ಆಕಾಶ್ ಪಾಟೀಲ್, ಪೂಜಾ, ಸೀಮಾ, ಎಲ್ಲಿ ನಮ್ಮ ಹಾಡು ಹೇಳ್ತಾರಲ್ಲ ಚಂದನ ಹೀಗೆ ನೋಡಿ ನಮ್ಮ ಮಕ್ಕಳು ಎಲ್ಲರ ಹೆಸರು ಗೊತ್ತಾಗ್ತಾ ಇತ್ತು ನನಗೆ. ಹೇಳ್ದಲ್ಲ, ನಿಮ್ಮ ಅರಿವನ್ನು, ನಿಮ್ಮ ಧೈರ್ಯವನ್ನು, ನಿಮ್ಮ ಜ್ಞಾನವನ್ನು ನೀವೇ ಹುಟ್ಟು ಹಾಕಬೇಕು. ಯಾರು ಬರಲ್ಲ ಇಲ್ಲಿ. ನೀವಿದ್ದೀರಿ ತೋರ್ಸಕ್ಕೆ ನೀವೇ ಸಾಕ್ಷಿ. ಶ್ವೇತಾ ಇವತ್ತು ಎಷ್ಟು ಚಂದ ಮಾತಾಡ್ತಾರೆ. ಇಂಥ ಒಂದು ಕಿರು ಪುಸ್ತಕದ ಕಾಣಿಕೆಯ ಒಂದು ಸವಿವರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸಿಕೊಟ್ಟಂತ ನನ್ನ ಪ್ರಾಂಶುಪಾಲರಾದ RH ರಮೇಶ್ ಗುರುವರಿಗೆ ತುಂಬು ಹೃದಯದ ಧನ್ಯವಾದಗಳು. ಒಳ್ಳೆಯ ದಾರಿಯಲ್ಲಿ ನಡೆಯಿರಿ ಎಂದು ಹೇಳುವವರು ಗುರುಗಳು, ಒಳ್ಳೆಯದನ್ನು ಕಲಿಯಿರಿ ಎಂದು ಹೇಳುವವರು ಗುರುಗಳು. ಹಿರಿಯರಿಗೆ ಗೌರವ ಕೊಡಿರಿ ಎಂದು ಹೇಳುವವರು ಗುರುಗಳು, ಒಳ್ಳೆಯದನ್ನು ಮಾತನಾಡಿರಿ ಎಂದು ಹೇಳುವವರು ಗುರುಗಳು. ತಪ್ಪನ್ನು ಮಾಡದಿರಿ ಎಂದು ಹೇಳುವವರು ಗುರುಗಳು, ತಿದ್ದಿ ತೀಡಿ ನಡೆಸುವವರು ಗುರುಗಳು. ಪ್ರೀತಿಯಿಂದ ಮಾತನಾಡಿಸುವವರು, ಅರ್ಥವಾಗುವಂತೆ ಮಾತನಾಡುವವರು. ಒಳ್ಳೆಯವನಾಗುವ ಸಮಾಜಕ್ಕೆ, ಜಗತ್ತಿಗೆ ಕೀರ್ತಿ ತರು ನಾಡಿಗೆ ಹೇಳುವವರು ನಮ್ಮ ಗುರುಗಳು. ಎಲ್ಲ ಉಪನ್ಯಾಸಕ ಸಹಕಾರವನ್ನು ಮರೆಯಲು ಸಾಧ್ಯವಿಲ್ಲ. ನಮ್ಮ ಶಿಕ್ಷಕರು ಕಲಿಸಿದ ಎಲ್ಲ ಶಿಷ್ಟಾಚಾರಗಳನ್ನು ನಾವು ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಕೊನೆಯ ಘಟ್ಟವಾದ ವಂದನಾರ್ಪಣಾ ಕಾರ್ಯಕ್ರಮವನ್ನು ನನ್ನ ಸಹೋದರಿಯಾದ ಲಕ್ಷ್ಮೀ ಮಾನೆಯವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಲಕ್ಷ್ಮಿ ಇವತ್ತು ಸ್ಟೇಜಿಗೆ ಬಂದರು. ಗುಡ್. ಹುಟ್ಟಿದ ಸೂರ್ಯ ಹೇಗೆ ಮುಳುಗುತ್ತಾನೆಯೋ ಹಾಗೆ ಕಾರ್ಯಕ್ರಮವು ಪ್ರಾರಂಭವಾಗಿ ಕೊನೆಗೊಳ್ಳಬೇಕಾಗುತ್ತದೆ. ಅದೇ ರೀತಿಯಾಗಿ ಅರ್ಥಶಾಸ್ತ್ರ ವಿಭಾಗದ ಅರ್ಥ ಅಮೃತ್ ವಿಚಾರಧಾರೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರಾಂಶುಪಾಲರಿಗೂ ಹಾಗೂ ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ ಹಾಗೂ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ಹಾಗೂ ಇಲ್ಲಿಯವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನನ್ನ ಸಹೋದರಿ ಶ್ವೇತಾ ಹುಲ್ಲೂರ್ ಅವಳಿಗೂ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳು.